ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬುಧವಾರ ದಿನಾಂಕ 6ರಂದು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು ಕೂಡ ಚುನಾವಣೆ ತಯಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಒಂದೊಂದು ಭಾಗ ಆದ್ರೆ ಮೊನ್ನೆ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ರಮೇಶ್ ಕತ್ತಿ ಮಾತನಾಡಿ, ನಾವು ಕತ್ತಿ ಕುಟುಂಬದಿಂದ 4 ಜನ ಇದ್ದೇವೆ. ಹೊರಗಡೆಯಿಂದ ಯಾರಿಗೂ ಬರೋದಕ್ಕೆ ಅವಕಾಶ ಕೊಡಬಾರದು ಮತ್ತು ಬರೋದಕ್ಕೂ ಕೂಡ ಕೊಡೋದಿಲ್ಲ ಅಂತ ಜಾರಕಿಹೊಳಿ ಅವರಿಗೆ ಕೌಂಟರ್ ಕೊಟ್ಟ ಹಿನ್ನೆಲೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ನಾವು ದೇಶದಲ್ಲಿ ಯಾವುದೇ ಕಡೆಗೆ ಸ್ಪರ್ಧೆ ಮಾಡಬಹುದು, ಅವರು ಸಹಿತ ಗೋಕಾಕ್ಗೆ ಬಂದು ಸ್ಪರ್ಧೆ ಮಾಡಬಹುದು ಅಂತ ಕತ್ತಿ ಕುಟುಂಬಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು 3 ತಿಂಗಳಾಗ ನಮ್ಮ ಹೊಸ ಮಾಡಿದ್ದೀವಿ. ಅಧಿಕಾರ ಬಂದ ಮೇಲೆ ಹೆಂಗೆ ಸರ್ವಿಸ್ ಕೊಡೋದನ್ನು ತೋರಿಸ್ಕೊಡ್ತೀವಿ. ಹೆಂಗೆ ಕೆಲಸ ಮಾಡೋದು ಬಹುಶಃ ಅದರ ಪರಿಣಾಮ ನಿಮಗೂ ಬೀರಿರ್ಬೋದು ಅಥವಾ ನಿಮ್ಮ ಯಾರ ಸಂಬಂಧಿಕರಿಗೂ ಅದರ ಅನುಭವ ಇರ್ಬೋದು. ಮುಂಚೆ ಹೆಂಗಿತ್ತು 3 ತಿಂಗಳ ಮುಂಚೆ, ಈಗ ಆಡಳಿತ ಅಂದರೆ ಹೆಂಗೆ ನಡೆಸ್ತಿದ್ದಾರೆ, ಎಷ್ಟು ಫ್ರೀಯಾಗಿ ಸರ್ವಿಸ್ ಕೊಡ್ತಿದ್ದಾರೆ. ಯಾರೊಬ್ಬ ಸಾಮಾನ್ಯ ರೈತ ಫೋನ್ ಮಾಡಿದ್ರು 24 ಗಂಟೆ ಒಳಗೆ ಟಿ ಸಿ ಚೇಂಜ್ ಮಾಡ್ತಾ ಇದ್ದಾರೆ. ಸುಮಾರು ನಿರಂತರ ಜ್ಯೋತಿ ಕನೆಕ್ಷನ್ ಕೊಟ್ಟಿದ್ದೀವಿ, ಸದಾ ಇನ್ನೂ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ. ಮುಂಚೆ ಚೇರ್ಮನ್ರು ಹೇಳಬೇಕು, ಅವ್ರು ಹೇಳ್ಬೇಕಂತ ಸಿಸ್ಟಮ್ ಈಗ ತೆಗೆದು ಹಾಕಿದ್ದೀವಿ. ಯಾರು ಬಂದು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತಿದ್ವಿ. ಅದು 3 ತಿಂಗಳ ಸಾಕಷ್ಟು ಪರಿಣಾಮ ಬೀರಿದೆ ಜನರ ಮೇಲೆ. ಸರ್ವಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಅವ್ರಿಗೂ ಅವಕಾಶ ಕೊಡ್ತೀವಿ. ಆಮೇಲೆ ಸರ್ 15 ದಿವಸ ಹಿಂದ್ಗಡೆ ರಮೇಶ್ ಕತ್ತಿ ಒಂದು ನಾವು 4 ಜನ ಇದ್ದೀವಿ, 4 ದಿಕ್ಕಿನಿಂದ ನಾವು ರಕ್ಷಣೆ ಮಾಡಿದ್ದೀವಿ, ನಮ್ಮ ತಾಲೂಕು ಹೊರಗಿನವ್ರು ಬರುಗುಡೋದಿಲ್ಲ ಅಂತ ಹೇಳಿದ್ರು. ಅದನ್ನೇ ತಾವು ಸವಾಲಾಗಿ ಅಥವಾ ಪ್ರತಿಷ್ಠೆಗೆ ಸ್ವೀಕಾರ ಮಾಡಿ ತಾವು ಮಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಮೇಘಾಲಯ, ಎಲ್ಲಿಯೂ ನೀವು ಮನೆ ಕಟ್ಟಲಿಕ್ಕೆ ಅಧಿಕಾರ ಇದೆ, ನಿಮ್ಮ ಮತದಾನ ಎಲ್ಲರೂ ಚಲಾವಣೆ ಮಾಡಲಿಕ್ಕೆ ಅಧಿಕಾರ ಇದೆ. ಬಾಗೇವಾಡಿಯಾಗೂ ಮಾಡ್ಬೋದು, ಗೋಕಾಕದಾಗ ಮಾಡ್ಬೋದು. ಸೊ ಸಂವಿಧಾನ ಬಂದ ಮೇಲೆ ಇಕ್ವಲ್, ಆಲಾರು ಇಕ್ವಲ್ ಅಲ್ಲ, ಈಗೆಲ್ಲ ಇಕ್ವಲ್ ಇದೆ. ಅಲ್ಲಿ ಇಲ್ಲಿ ಅನ್ನೋದು ಅವ್ರ ಭ್ರಮೆ ಅದು. ಈ ದೇಶದಲ್ಲಿ ನೀವು ಎಲ್ಲಾರ ಇರ್ಬೋದು. ಈ ವೇಳೆ ಪತ್ರಿಕಾಗೋಷ್ಠಿ ರಾಹುಲ್ ಜಾರಕಿಹೊಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮೂಡಶಿ, ಕಿರಣ್ ರಜಪೂತ್, ದಿಲೀಪ್ ಹೊಸ್ಮನಿ, ಮಹೇಶ್ ಹಟ್ಟಿಹೊಳಿ, ಶಂಕರ್ ಭೋಸಲೆ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ.